ಸರ್ ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಮಹಿಳಾ ಅಭ್ಯರ್ಥಿ ನಿಂತಿದ್ದಾರೆ. ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಿಂತಿದ್ದಾರೆ. ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಈ ಬಾರಿ ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು ಅಂತೀರಾ ಸರ್? ಉತ್ತರ ಕನ್ನಡ ಭಾಗಕ್ಕೆ ಅಂದರೆ ಮೇಡಮ್ ಇದು ಲೋಕಸಭಾ ಆಗಿರೋದ್ರಿಂದ ಬಿಜೆಪಿನೇ ಬರ್ಬೋದು. ಸರ್, ಈಗ ಸತತವಾಗಿ 6 ಬಾರಿ ಆರಿಸಿ ಬಂದ ಬಿಜೆಪಿ ಸಂಸದರಾದಂತಹ ಅನಂತಕುಮಾರ್ ಹೆಗಡೆ ಅವರು ಏನು ಕೆಲಸ ಮಾಡಿದ್ದಾರೆ ನಿಮ್ಮ ಕ್ಷೇತ್ರಕ್ಕೆ? ಇಲ್ಲಿ ಕೆಲಸ ಅಂತ ಏನಿಲ್ಲ ಮೇಡಮ್, ನೋಡಿದ್ರೆ ಓಟ್ ಹಾಕ್ತಾ ಇರೋದು ಮೇಲ್ಗಡೆ ಮುಗಿ ಮಾಡಿ ಓಟ್ ಹಾಕ್ತಾ ಇರೋದು, ಸರಿಗೆ ನಿಲ್ಲೋದು. ಕೆಲಸದ ಬಗ್ಗೆ ಏನಿಲ್ಲ. ಇವಾಗ ಸ್ವಲ್ಪ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಮುಂಚೆ ಅದು ಬರ್ತಾನೆ ಇರಲಿಲ್ಲ. ಇಲೆಕ್ಷನ್ ಟೈಮಲ್ಲಿ ಅಷ್ಟೇ ನೋಡ್ತಾ ಇದ್ದಾರೆ. ಕಾಮನ್ ಆಗಿ ಎಲ್ಲಿ ಕಾಣೋದೇ ಇಲ್ಲ. ಲಾಸ್ಟ್ ಟೈಮ್ ನೋಡಿದ್ದೆ ಇಲೆಕ್ಷನ್ ಟೈಮ್ಗೆ ಅವ್ರಿಗೆ ಆ ಥರ ನೋಡೇ ಇಲ್ಲ. ಅಷ್ಟೇ ಅವ್ರದ್ದು. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳಿದಾವೆ. ಅದರಿಂದ ಜನರಿಗೆ ಸಾಕಾರ ಆಗಿದೆ ಅಂತೀರಾ? ಗ್ಯಾರಂಟಿಯಲ್ಲಿ ಈಗ ಲೇಡೀಸಿಗೆ ಫ್ರೀಯಾಗಿ ಬಸ್ ಸಿಗ್ತಾ ಇದೆ. ಆದರೆ ಏನು ಮಾಡ್ತಾರೆ, ಅದು ಫ್ರೀಯಾಗಿ ಒಂದು ಬಸ್ ಸ್ಟಾರ್ಟಿಂಗಲ್ಲೆಲ್ಲ ಅಡ್ಡಾಡ್ತಾರೆ. ಡೈಲಿ ಅಂತ ಯಾರು ಅಡ್ಡಾಡೋಂಗಿಲ್ಲ. ಯೂಸ್ಲೆಸ್ ಅದು, ಸುಮ್ಮನೆ ಹೊರೆ. ಅದು ಮತ್ತೆ ಸರ್ಕಾರಕ್ಕೆ ಹೊರೆ. ಅದು ಮತ್ತೆ ಎಲ್ಲಾದರೂ ನಮಗೆ ಮತ್ತೆ ಟ್ಯಾಕ್ಸಲ್ಲೇ ಬರೋದು ಅಷ್ಟೇ. ಅದರಲ್ಲಿ ಏನು ಬೆನಿಫಿಟ್ ಇಲ್ಲ. ಇನ್ನೇ ಒಂದು ಟೈಮಲ್ಲಿ ಒಂದು ಕ್ರೇಜ್ ಎಬ್ಸಿದ್ದು ಇಲೆಕ್ಷನ್ ಟೈಮಲ್ಲಿ ಅದಾಗಿರೋದು ಅಷ್ಟೇ. ಸರ್, ಹಾಗಿದ್ರೆ ನಾನು ಈಗಾಗಲೇ ಹೇಳಿದಂತೆ ಈ ಬಾರಿ ಕಾಂಗ್ರೆಸ್ಸಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಕೊಂಡು ಕಿತ್ತೂರು ಖಾನಾಪುರ ಭಾಗದ ಮಾಜಿ ಶಾಸಕಿ ಆದಂಥವ್ರನ್ನ ನಿಲ್ಲಿಸಿದ್ದಾರೆ. ಈ ಬಾರಿ ಏನಾದರೂ ಹೆಣ್ಮಕ್ಳು ಓಟು ಕಾಂಗ್ರೆಸ್ ಕಡೆ ಡಿವೈಡ್ ಆಗ್ಬೋದಾ? ಆಗ್ಬೋದು ಮೇಡಮ್. ಬೆನಿಫಿಟ್ ಸಿಕ್ಕಿದೆ ಅಲ್ಲ, ಬಸ್ ಫ್ರೀ ಇದೆ, ದುಡ್ಡು ಬರ್ತಾ ಇದೆ, ಸ್ವಲ್ಪ ಆಗುತ್ತೆ.